ದಕ್ಷಿಣ ವಲಯ ಎಲ್ಐಸಿ ಪ್ರತಿನಿಧಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿ ವಡ್ಡರಹಳ್ಳಿ ಅಶೋಕ್ ಆಯ್ಕೆಯಾಗಿದ್ದಾರೆ. ಚನ್ನರಾಯಪಟ್ಟಣದ ಕೆಆರ್ ವೃತ್ತದಲ್ಲಿ ಎಲ್ಐಸಿ ಪ್ರತಿನಿಧಿಗಳು ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಲ್ಐಸಿ ಶಿವಾನಂದ್ ಮಾತನಾಡಿದ್ದಾರೆ. ನಮ್ಮ ಚನ್ನರಾಯಪಟ್ಟಣ ಶಾಖೆಯಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ದಕ್ಷಿಣ ವಿಭಾಗೀಯ ವಲಯದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರೋದು ನಮಗೆಲ್ಲ ಹೆಮ್ಮೆ ಅಂತ ವಿಚಾರ. ಯಾಕೆ ಅಂತಂದರೆ 2048 ಬ್ರಾಂಚ್ ಅಂತಂದರೆ ನಮ್ಮ 48ನೇ ಬ್ರಾಂಚಲ್ಲಿ ನಮ್ಮ ಅಶೋಕ್ರವರು ನಮ್ಮ ಬ್ರಾಂಚಿಂದ ಆಗಿರೋದು ನಮಗೆಲ್ಲರಿಗೂ ಸಹ ಖುಷಿ ತಂದುಕೊಟ್ಟಿದೆ. ಖಂಡಿತವಾಗ್ಲೂ ಅದೇ ಥರ ಅವರು ಅಶೋಕಣ್ಣವರು ಎಲ್ಲ ಬ್ರಾಂಚ್ ಏಜೆಂಟ್ಗಳನ್ನು ಗಮನಿಸ್ಕೊಂಡು ಏನೇ ಕೆಲಸ ಕಾರ್ಯಗಳು ಸಹ ಅವ್ರಿಗೆ ಸ್ಪಂದಿಸ್ಕೊಂಡು ಮಾಡ್ಕೊಂಡು ಇದೇ ಥರ ಹೋಗಲಿ, ಇನ್ನು ಮುಂದಿನ ಇದರಲ್ಲಿ ಅಧ್ಯಕ್ಷರಾಗಲಿ ವಲಯ ಮಟ್ಟದಲ್ಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಂತ ಅವ್ರಿಗೆ ಆರೋಗ್ಯ ಕೊಡಲಿ ಅಂತ ಕಾಪಾಡಲಿ. ಪ್ರತಿನಿಧಿಗಳ ಒಕ್ಕೂಟ ಏನಿದೆ ನಮ್ಮ ರಾಷ್ಟ್ರೀಯ ನಾಯಕರುಗಳ ಮತ್ತು ಸೌತ್ ಸೆಂಟ್ರಲ್ ಝೋನ್ನ ಎಲ್ಲ ನಾಯಕರುಗಳ ಒಂದು ಅಭಿಲಾಷೆಯಂತೆ ನಾನು ಈಗ ಚನ್ನರಾಯಪಟ್ಟಣ ಶಾಖೆಯಲ್ಲಿ ಪ್ರಪ್ರಥಮವಾಗಿ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿ ನನ್ನ ಕಾರ್ಯವೈಖರಿಯನ್ನು ನೋಡಿ ಮೈಸೂರು ವಿಭಾಗದಲ್ಲಿ 3 ಬಾರಿ ಅವಿರೋಧವಾಗಿ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರು. ಹಾಗೆ ಆ 10 ವರ್ಷಗಳ ಕಾಲ ಸುದೀರ್ಘವಾಗಿ ಅಧ್ಯಕ್ಷತೆಯನ್ನು ನಿಭಾಯಿಸಿ ಅಲ್ಲಿಯ ಒಂದು ಕಾರ್ಯವೈಖರಿನ ನೋಡಿ ಆಲ್ ಇಂಡಿಯಾ ಲೀಡರ್ ಮತ್ತು ಝೋನಲ್ ಲೀಡರ್ಸ್ಗಳು ನಿಮ್ಮ ಸೇವೆ ವಲಯ ಮಟ್ಟಕ್ಕೆ ನಮಗೆ ಅವಶ್ಯಕತೆ ಇದೆ, ನೀವು ಸೌತ್ ಸೆಂಟ್ರಲ್ ಝೋನ್ನ ಒಂದು ಪದಾಧಿಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಅವರು ಕೇಳ್ಕೊಂಡ್ರು. ಆ ಸಂದರ್ಭದಲ್ಲಿ ನಾನು ಸಹ ನನ್ನ ಎಲ್ಲ ವಿಭಾಗದ ಎಲ್ಲ ಪದಾಧಿಕಾರಿಗಳ ಒಂದು ಆಸೆಯಂತೆ ನಾನು ನಮ್ಮ ಶಾಖೆಯ ಒಂದು ಈ ಕೀರ್ತಿ ಪತಾಕೆನ ಆರಿಸಬೇಕು ಅಂತ ಹೇಳಿ ನಾನು ಸಹ 18ನೇ ತಾರೀಕು ನಡೆದಂಥ ಒಂದು ಆಲ್ ಇಂಡಿಯಾ ಜನರಲ್ ಬಾಡಿನಲ್ಲಿ ನಾನು ಸ್ಪರ್ಧಿಸಿದ್ದೆ. ಆ ಒಂದು ಇದರಲ್ಲಿ ದಕ್ಷಿಣ ಮಧ್ಯ ವಲಯದ 3 ರಾಜ್ಯಗಳಿಗೆ ಒಳಪಟ್ಟಂತಹ ಕರ್ನಾಟಕ, ಆಂಧ್ರ, ತೆಲಂಗಾಣ ಈ 3 ರಾಜ್ಯಗಳಿಗೆ ಒಳಪಟ್ಟಂತಹ ದಕ್ಷಿಣ ಮಧ್ಯ ವಲಯದ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈ ಒಂದು ಏನು ಪ್ರಕ್ರಿಯೆ ನಡೆದಿದೆ ಎಲ್ಲ ನನ್ನ ಪ್ರತಿನಿಧಿಗಳ ಇವತ್ತೇನು ನನ್ನನ್ನು ನಂಬಿ ಇವತ್ತು ಆಯ್ಕೆ ಮಾಡಿದಾರೋ ಎಲ್ಲ ಪ್ರತಿನಿಧಿಗಳ ಒಂದು ಕ್ಷೇಮವನ್ನು ಅವರಿಗೆ ಯಾವುದೇ ಥರದ ಒಂದು ತೊಂದರೆ ಆಗದ ರೀತಿಯಲ್ಲಿ ನಾನು ಖಂಡಿತವಾಗೂ ಕೆಲಸ ಮಾಡ್ತೀನಿ. ಎಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಈ ಸೌತ್ ಸೆಂಟ್ರಲ್ ಝೋನ್ ಕಮಿಟಿ ಪ್ರಧಾನ ಕಾರ್ಯದರ್ಶಿಯಾಗಿ ಚುನಾಯಿತರಾಗಿದ್ದಾರೆ. ಹಾಗೆ ಮೊದಲು ಇದಕ್ಕಿಂತ ಮುಂಚೆ ನಮ್ಮ ಮೈಸೂರು ಡಿವಿಷನ್ಗೆ ಅಧ್ಯಕ್ಷರಾಗಿದ್ದರು. 2 ಬಾರಿ 3 ಬಾರಿ ಅಧ್ಯಕ್ಷರಾಗಿದ್ದಾರೆ. ಈಗ ಗೌರವ ಅಧ್ಯಕ್ಷರು ಹಾಗೂ ಇದ್ದಾರೆ. ಅವರೆಲ್ಲರೂ ಅವರ ನಮ್ಮೆಲ್ಲರ ಸಹಕಾರದಿಂದ ಅವರು ಇಷ್ಟು ಮುಂದೆ ಬಂದಿದ್ದಾರೆ. ಅವರು ನಮ್ಮ LIC ಏಜೆಂಟ್ ಅಸೋಸಿಯೇಷನ್ಗೆ ಯಾವುದೇ ಥರದ ತೊಂದರೆ ಬರದ ಹಾಗೆ ಹಾಗೂ ಏಜೆಂಟ್ಗಳಿಗೆ ತೊಂದರೆ ಬರದ ಹಾಗೆ ನೋಡಿಕೊಳ್ಳಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಹಾಗೂ ಅವರಿಗೆ ಈ ಎಲ್ಲ ಕೆಲಸ ಮಾಡಲು ದೇವರು ಆರೋಗ್ಯವನ್ನು ಕೊಟ್ಟು ಚೆನ್ನಾಗಿ ಅವರ ಕೆಲಸ ಮಾಡಲಿ ಅಂತೇಳಿ ನಾನು ಹಾರೈಸ್ತೇನೆ. ಧನ್ಯವಾದಗಳು.